ನಮಸ್ಕಾರ ಸ್ನೇಹಿತರೆ. ಏಪ್ರಿಲ್ 19 ಭಾರತ ಮತ್ತು ದಕ್ಷಿಣ ಕೊರಿಯಾ ಪಾಲಿಗೆ ಬಹಳ ಮಹತ್ವದ ದಿನ. ಯಾಕಂದ್ರೆ ದಕ್ಷಿಣ ಕೊರಿಯಾದ ಅಧ್ಯಕ್ಷ ಲೀ ಜೆ ಮ್ಯೂಂಗ್ ಇಂದು ಭಾರತಕ್ಕೆ ಬಂದಿಳಿದಿದ್ದಾರೆ. ಇದು ಆಲ್ಮೋಸ್ಟ್ 8 ವರ್ಷಗಳ ಸುದೀರ್ಘ ಗ್ಯಾಪ್ನ ನಂತರ ನಡೀತಾ ಇರೋ ಹೈ ವೋಲ್ಟೇಜ್ ಭೇಟಿ. ಇದೊಂದು ಬರೀ ಉಭಯ ಕುಶಲೋಪರಿ ವಿಚಾರಿಸೋ ಸಾಂಸ್ಕೃತಿಕ ಭೇಟಿಯಲ್ಲ, ಇದು ಪಕ್ಕಾ ಬಿಸ್ನೆಸ್, ಪಕ್ಕಾ ಭೌಗೋಳಿಕ ರಾಜಕಾರಣ. ಯಾಕಂದ್ರೆ ಪ್ರಪಂಚದಲ್ಲಿ ಸದ್ಯಕ್ಕೆ ಎಲ್ಲವೂ ಸರಿಯಿಲ್ಲ. ಯುದ್ಧ, ಆರ್ಥಿಕ ಬಿಕ್ಕಟ್ಟಿನ ಜೊತೆಗೆ ಒಂದ್ ಕಡೆ ಚೀನಾದ ಆರ್ಥಿಕ ಪ್ರಾಬಲ್ಯ, ಇನ್ನೊಂದ್ ಕಡೆ ನಮ್ದೇ ನಡೀಬೇಕು ಅಂತಿರೋ ಅಮೆರಿಕದ ದಬ್ಬಾಳಿಕೆ. ಇವೆರಡಕ್ಕೂ ಸ್ಟ್ರಾಂಗ್ ಆಗಿ ಕೌಂಟರ್ ಕೊಡೋಕೆ ಏಷ್ಯಾದ ಈ ಎರಡು ಪವರ್ಫುಲ್ ದೇಶಗಳು ಈಗ ಗಟ್ಟಿಯಾಗಿ ಕೈಜೋಡಿಸ್ತೇವೆ. ಇವರಿಬ್ಬರ ಟಾರ್ಗೆಟ್ ಒಂದೇ, ಅದೇ ಚಿಪ್ಸ್ ಅಂಡ್ ಶಿಪ್ಸ್. ಏನಿದು ಚಿಪ್ಸ್ ಅಂಡ್ ಶಿಪ್ಸ್ ಸೀಕ್ರೆಟ್? ಈ ಭೇಟಿಲಿ ಯಾವೆಲ್ಲ ಡೀಲ್ಗಳು ಫಿಕ್ಸ್ ಆಗೋ ನಿರೀಕ್ಷೆ ಇದೆ? ಈ ಒಪ್ಪಂದಗಳಿಂದಾಗಿ ಭಾರತಕ್ಕೆ ಆಗೋ ಲಾಭ ಏನು? ಬನ್ನಿ ಡಿಕೋಡ್ ಮಾಡೋಣ. $50 ಬಿಲಿಯನ್ ಟಾರ್ಗೆಟ್, ಭಾರತಕ್ಕೆ ಹೈಟೆಕ್, ಕೊರಿಯಾಗೆ ಸೇಫ್ ಮಾರ್ಕೆಟ್. ಸ್ನೇಹಿತರೆ, ಮೊದಲಿಗೆ ಈ ಭೇಟಿಯ ಟೈಮ್ ಟೇಬಲ್ ನೋಡೋಣ. ಏಪ್ರಿಲ್ 19ರಿಂದ 21ರವರೆಗೆ ಅಧ್ಯಕ್ಷ ಲೀ ಜೆ ಮ್ಯೂಂಗ್ ಮತ್ತವರ ಪತ್ನಿ ಕಿಮ್ ಹ್ಯಾ ಕ್ಯೂಂಗ್ ಭಾರತದ ಪ್ರವಾಸದಲ್ಲಿರ್ತಾರೆ. ಏಪ್ರಿಲ್ 20 ಸೋಮವಾರ ಪ್ರಧಾನಿ ಮೋದಿ ಅವರನ್ನ ಭೇಟಿ ಮಾಡಿ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಅಷ್ಟೇ ಅಲ್ಲ, ರಾಷ್ಟ್ರಪತಿ ದ್ರೌಪದಿ ಮುರ್ಮು ಮತ್ತು ವಿದೇಶಾಂಗ ಸಚಿವ ಜೈಶಂಕರ್ ಅವರನ್ನು ಭೇಟಿ ಮಾಡೋ ಪ್ರಮುಖ ಕಾರ್ಯಕ್ರಮಗಳಿವೆ. ವಿಶೇಷ ಅಂದ್ರೆ ಅಧ್ಯಕ್ಷರ ಭೇಟಿ ಸಮಯದಲ್ಲೇ ದಕ್ಷಿಣ ಕೊರಿಯಾದ ದೊಡ್ಡ ಪವರ್ ನಿಯೋಗವೇ ಭಾರತಕ್ಕೆ ಬಂದಿದೆ. ಅವರ ಜೊತೆಗೆ ಸ್ಯಾಮ್ಸಂಗ್, ಎಸ್ಕೆ ಹೈನಿಕ್ಸ್ ಮತ್ತು ಹುಂಡೈನಂತಹ ದೈತ್ಯ ಕಂಪನಿಗಳ ಸಿಇಒಗಳು ಈ ನಿಯೋಗದಲ್ಲಿದ್ದಾರೆ. ಅಂದ್ರೆ ದಕ್ಷಿಣ ಕೊರಿಯಾದ ಪ್ರಮುಖ ಟೆಕ್ ದಿಗ್ಗಜರೆಲ್ಲ ಈ ನಿಯೋಗದಲ್ಲಿದ್ದಾರೆ. ಈಗಿನ ಜಾಗತಿಕ ಲೆಕ್ಕಾಚಾರ ನೋಡಿ, ಮಿಡ್ಲ್ ಈಸ್ಟ್ ಟೆನ್ಷನ್ ಮತ್ತು ಹಾರ್ಮುಜ್ ಜಲಸಂಧಿಯ ಬಿಕ್ಕಟ್ಟು ಜಗತ್ತನ್ನ ಕಾಡ್ತಿದೆ. ಹಾರ್ಮುಜ್ ಬಿಕ್ಕಟ್ಟಿನಿಂದ ಸಪ್ಲೈ ಚೈನ್ ಮೇಲೆ ದೊಡ್ಡ ಪರಿಣಾಮ ಬೀರ್ತಿದೆ. ಇಂಥ ಸಮಯದಲ್ಲಿ ದಕ್ಷಿಣ ಕೊರಿಯಾದಂಥ ಎಕ್ಸ್ಪೋರ್ಟ್ ಆಧಾರಿತ ದೇಶಕ್ಕೆ ಚೀನಾ ಬಿಟ್ಟು ಬೇರೆ ಮಾರ್ಗ ಬೇಕೇ ಬೇಕು. ಅದನ್ನೇ ಎಕ್ಸ್ಪರ್ಟ್ಸ್ ಚೀನಾ +1 ಅಥವಾ ಡಿ ರಿಸ್ಕಿಂಗ್ ಸ್ಟ್ರಾಟಜಿ ಅಂತಾರೆ. ಆದ್ರಲ್ಲಿ ಗಮನಿಸಬೇಕಾದ ಇನ್ನೊಂದು ದೊಡ್ಡ ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ, ದಕ್ಷಿಣ ಕೊರಿಯಾ ಈಗ ಚೀನಾ ಮಾತ್ರ ಅಲ್ಲ, ಅಮೆರಿಕಾದಿಂದಲೂ ಅಂತರ ಕಾಪಾಡ್ಕೊಳ್ಳೋಕೆ ನೋಡ್ತಿದೆ. ಯಾಕಂದ್ರೆ ನಿಮ್ಗೆ ನೆನ್ಪಿರ್ಬಹುದು, ದಕ್ಷಿಣ ಕೊರಿಯಾದ ಮಿತ್ರ ಅಂತಾನು ನೋಡದೆ ಟ್ರಂಪ್ ಟ್ಯಾರಿಫ್ ಹಾಕಿ ಬಿಸಿ ಮುಟ್ಟಿಸಿದ್ರು. ಅಷ್ಟೇ ಅಲ್ಲ, ನಿಮ್ಮ ದೇಶದ ರಕ್ಷಣೆಗೆ ನಮ್ಮ ಸೇನೆ ಇದೆ, ಅದಕ್ಕೆ ನೀವೇ ಹೆಚ್ಚು ದುಡ್ಡು ಕೊಡಬೇಕು ಅಂತ ಟ್ರಂಪ್ ಕೇಳಿದ್ರು. ಹೀಗಿರುವಾಗ ಯಾವಾಗ್ಲೂ ಅಮೆರಿಕ ಮೇಲೆಗೆ ಡಿಪೆಂಡ್ ಆಗೋದು ಸೇಫ್ ಅಲ್ಲ ಅನ್ನೋದು ಕೊರಿಯಾಗೆ ಅರ್ಥವಾಗಿದೆ. ಚೀನಾಕ್ಕೂ ಹೋಗೋವಂತಿಲ್ಲ, ಅಮೆರಿಕವನ್ನ ಪೂರ್ತಿಯಾಗಿ ನಂಬುವಂತಿಲ್ಲ. ಇಂಥ ಟೈಮ್ನಲ್ಲಿ ಕೊರಿಯಾಗೆ ಭಾರತ ಸೇಫ್ ಆಪ್ಷನ್ ಅನಿಸ್ತಿದೆ. ಇತ್ತ ಭಾರತಕ್ಕೆ ಹೈ ಎಂಡ್ ಟೆಕ್ನಾಲಜಿ ಬೇಕು, ನಮ್ಮಲ್ಲಿರೋ ಯುವಕರಿಗೆ ಕೆಲಸ, ಇಂಡಸ್ಟ್ರಿಗೆ ಬಂಡವಾಳ ಬೇಕು. ಕೊರಿಯಾಗೆ ದೊಡ್ಡ ಮಾರುಕಟ್ಟೆ ಮತ್ತು ಸ್ಟೇಬಲ್ ಗವರ್ಮೆಂಟ್ ಬೇಕು. ಇನ್ನು ಸದ್ಯಕ್ಕೆ ಎರಡೂ ದೇಶಗಳ ನಡುವಿನ ವ್ಯಾಪಾರ ಸುಮಾರು $28 ಬಿಲಿಯನ್ ದಾಟಿದೆ. ಇದನ್ನ 2030ರ ವೇಳೆಗೆ $50 ಬಿಲಿಯನ್ ರೀಚ್ ಮಾಡೋ ಗುರಿನ ಇಟ್ಕೊಳ್ಳಲಾಗಿದೆ. ಇಂಥ ಟೈಮ್ನಲ್ಲಿ ಇಬ್ಬರ ಟಾರ್ಗೆಟ್ ಒಂದೇ ಆಗಿರೋದ್ರಿಂದ ಇದು ಪಕ್ಕಾ ವಿನ್ ವಿನ್ ಸಿಚುವೇಶನ್. ಹಾಗಿದ್ರೆ ಈ ಭೇಟಿಲಿ ಭಾರತ ಎದುರು ನೋಡ್ತಿರೋ ಆ ಹೈ ಎಂಡ್ ಟೆಕ್ನಾಲಜಿ ಯಾವುದು? ಅದೇ ಈ ಭೇಟಿಯ ಅತಿ ದೊಡ್ಡ ಅಸ್ತ್ರ. ಭಾರತಕ್ಕೆ ಬರ್ತಿದೆ ಕೊರಿಯಾದ ಸೆಮಿಕಂಡಕ್ಟರ್. ಸ್ನೇಹಿತರೆ, ಈ ಭೇಟಿಯ ಮೊದಲನೇ ಮತ್ತು ಅತಿ ದೊಡ್ಡ ಅಜೆಂಡಾ ಚಿಪ್ಸ್ ಅಂದ್ರೆ ಸೆಮಿಕಂಡಕ್ಟರ್. ಕಾರು, ಮೊಬೈಲ್, ಲ್ಯಾಪ್ಟಾಪ್, ವಾಷಿಂಗ್ ಮೆಷಿನ್, ಫ್ರಿಡ್ಜ್, ಹೀಗೆ ನಾವು ಬಳಸೋ ಪ್ರತಿಯೊಂದು ಎಲೆಕ್ಟ್ರಾನಿಕ್ ವಸ್ತುವಿಗೂ ಈ ಮೈಕ್ರೋ ಚಿಪ್ ಬೇಕೇ ಬೇಕು. ಭಾರತ ಈಗ ಸುಮ್ಮನಿಲ್ಲ. ನಮ್ಮಲ್ಲಿ ಸೆಮಿಕಾನ್ 2.0 ಅನ್ನೋ ಮಹತ್ವಾಕಾಂಕ್ಷೆಯ ಮಿಷನ್ ಶುರುವಾಗಿದೆ. ಸರ್ಕಾರ ಇದಕ್ಕಾಗಿ ಬರೋಬ್ಬರಿ 76,000 ಕೋಟಿ ರೂಪಾಯಿಗಳ ಬೃಹತ್ ಫಂಡ್ ರೆಡಿ ಮಾಡಿದೆ. ಈಗಾಗಲೇ 6 ರಾಜ್ಯಗಳಲ್ಲಿ ಸುಮಾರು 1.5 ಲಕ್ಷ ಕೋಟಿ ರೂಪಾಯಿಗಳ ಚಿಪ್ ಪ್ರಾಜೆಕ್ಟ್ಗಳಿಗೆ ಗ್ರೀನ್ ಸಿಗ್ನಲ್ ಕೂಡ ಸಿಕ್ಕಿದೆ. ಆದ್ರೆ ಬರೀ ದುಡ್ಡಿದ್ರೆ ಸಾಲದು, ನಮ್ಗೆ ಅಡ್ವಾನ್ಸ್ಡ್ ಟೆಕ್ನಾಲಜಿ ಬೇಕು. ಚಿಪ್ಸ್ ತಯಾರಿಕೆಯಲ್ಲಿ ದಕ್ಷಿಣ ಕೊರಿಯಾ ಜಗತ್ತಿನಲ್ಲೇ ನಂಬರ್ 1. ಸ್ಯಾಮ್ಸಂಗ್ ಮತ್ತು ಎಸ್ಕೆ ಹೈನಿಕ್ಸ್ ನಂತಹ ಜಾಗತಿಕ ದೈತ್ಯ ಕಂಪನಿಗಳು ಕೊರಿಯಾದಲ್ಲೇ ಇರೋದು. ಇಡೀ ಪ್ರಪಂಚದ ಬರೋಬ್ಬರಿ 73%ಗೂ ಹೆಚ್ಚು ಮೆಮೊರಿ ಚಿಪ್ ಮಾರುಕಟ್ಟೆ ಇವೆರಡೇ ಕಂಪನಿಗಳ ಕಂಟ್ರೋಲ್ನಲ್ಲಿದೆ. ಅವರ ಬಳಿ ಇರೋದು ಅಡ್ವಾನ್ಸ್ಡ್ ಫ್ಯಾಬ್ರಿಕೇಶನ್ ಟೆಕ್ನಾಲಜಿ, ಅಂದ್ರೆ ಅತ್ಯಂತ ಸೂಕ್ಷ್ಮವಾದ ಪವರ್ಫುಲ್ ಮೆಮೊರಿ ಚಿಪ್ಸ್ ಮಾಡೋ ಕಲೆ ಕೊರಿಯಾ ಕರಗತ ಮಾಡಿಕೊಂಡಿದೆ. ಇದನ್ನೇ ಈಗ ಭಾರತಕ್ಕೆ ತರೋದು ನಮ್ಮ ಸರ್ಕಾರದ ಪ್ಲಾನ್. ಬರೀ ಪಾರ್ಟ್ಸ್ ತಂದು ಅಸೆಂಬಲ್ ಮಾಡೋದಲ್ಲ, ಭಾರತದಲ್ಲೇ ಚಿಪ್ ಡಿಸೈನ್ ಆಗಬೇಕು, ಭಾರತದಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಆಗಬೇಕು ಅನ್ನೋ ಕುರಿತು ಈ ಭೇಟಿಲಿ ದೊಡ್ಡ ಮಟ್ಟದ ಒಪ್ಪಂದ ಆಗೋ ನಿರೀಕ್ಷೆ ಇದೆ. ಯಾಕಂದ್ರೆ ದಕ್ಷಿಣ ಕೊರಿಯಾ ಜೊತೆ ಅಧ್ಯಕ್ಷರ ಜೊತೆಗೆ ಟೆಕ್ ನಿಯೋಗ ಕೂಡ ಭಾರತಕ್ಕೆ ಆಗಮಿಸಿದೆ. ಇದರ ಜೊತೆಗೆ ಇನ್ನೊಂದು ಮಹತ್ವದ ವಿಚಾರ ಅಂದ್ರೆ AI, ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಕೃತಕ ಬುದ್ಧಿಮತ್ತೆ ಕೆಲಸ ಮಾಡೋಕೆ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಎರಡೂ ಬೇಕು. ಕೊರಿಯಾ ಬಳಿ ಬೆಸ್ಟ್ ಹಾರ್ಡ್ವೇರ್ ಚಿಪ್ಸ್ ಇವೆ, ಭಾರತದ ಬಳಿ ಬೆಸ್ಟ್ ಸಾಫ್ಟ್ವೇರ್ ಮತ್ತು ಬ್ರಿಲಿಯಂಟ್ ಇಂಜಿನಿಯರ್ಸ್ ಇದ್ದಾರೆ.
ಈ ಎರಡೂ ಸೇರಿದ್ರೆ ಜಗತ್ತಿನ ಎದುರು ಹೊಸ ಬೆಸ್ಟ್ ಎಐ ಎಕೋಸಿಸ್ಟಮ್ ರೆಡಿ ಆಗೋದ್ರಲ್ಲಿ ಡೌಟೇ ಇಲ್ಲ. ಚಿಪ್ಸ್ ಓಕೆ, ಆದ್ರೆ ಪ್ರಪಂಚವನ್ನ ಆಳೋಕೆ ಬರೀ ಟೆಕ್ನಾಲಜಿ ಇದ್ರೆ ಸಾಕಾಗಲ್ಲ. ಇವತ್ತಿನ ಜಿಯೋಪಾಲಿಟಿಕಲ್ ಆಟದಲ್ಲಿ ಸಮುದ್ರದ ಮೇಲೂ ಹಿಡಿತ ಸಾಧಿಸಬೇಕು. ಇಲ್ಲಿ ಎಂಟ್ರಿ ಕೊಡುತ್ತೆ ದಕ್ಷಿಣ ಕೊರಿಯಾದ ಎರಡನೇ ಅಸ್ತ್ರ. ಸ್ನೇಹಿತರೆ, ಆ ಎರಡನೇ ಅಸ್ತ್ರದ ಬಗ್ಗೆ ನೋಡೋಕು ಮುಂಚೆ ನಿಮ್ಮಲ್ಲೊಂದು ಸಣ್ಣ ರಿಕ್ವೆಸ್ಟ್. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಿದ್ರೆ ಮಸ್ತ್ ಮಗ ಚಾನೆಲ್ನ ಜಾಯಿನ್ ಬಟನ್ ಕ್ಲಿಕ್ ಮಾಡೋ ಮೂಲಕ ನೀವು ನಮ್ಮ ಮೆಂಬರ್ ಆಗ್ಬೋದು. ಇದರಿಂದ ನಿಮಗೆ ಎಕ್ಸ್ಕ್ಲೂಸಿವ್ ವಿಡಿಯೋಗಳು ಸಿಗೋದ್ರ ಜೊತೆಗೆ ನಮ್ಮ ಪ್ರಾಮಾಣಿಕ ಪತ್ರಿಕೋದ್ಯಮಕ್ಕೆ ನಿಮ್ಮದೊಂದು ದೊಡ್ಡ ಬೆಂಬಲ ಸಿಕ್ಕಂತಾಗುತ್ತೆ. ಆಸಕ್ತಿ ಇರೋರು ಖಂಡಿತ ಜಾಯ್ನ್ ಆಗಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಸಮುದ್ರದ ಮೇಲೂ ಭಾರತ ಕೊರಿಯಾ ದರ್ಬಾರ್. ಸ್ನೇಹಿತರೆ, ಚಿಪ್ಸ್ ನಂತರ ಬರೋದು ಶಿಪ್ಸ್ ಅಂದ್ರೆ ಹಡಗು ನಿರ್ಮಾಣ. ಪ್ರಪಂಚದಾದ್ಯಂತ ಈಗ ಶಿಪ್ಪಿಂಗ್ ಇಂಡಸ್ಟ್ರಿಯಲ್ಲಿ ಸ್ಕಿಲ್ಡ್ ಲೇಬರ್ಗಳ ಭಾರಿ ಕೊರತೆ ಶುರುವಾಗಿದೆ. ಒಂದು ವರದಿ ಪ್ರಕಾರ 2026ರ ಹೊತ್ತಿಗೆ ಜಾಗತಿಕವಾಗಿ ಸುಮಾರು 89,000ಕ್ಕೂ ಹೆಚ್ಚು ಹೊಸ ಶಿಪ್ಪಿಂಗ್ ಆಫೀಸರ್ಸ್ ಬೇಕಾಗಿದ್ದಾರೆ. ಒಂದ್ ರೀತಿ ಹಡಗುಗಳನ್ನ ಕಟ್ಟುವವರೇ ಇಲ್ಲದಂತ ಪರಿಸ್ಥಿತಿ ಬಂದಿದೆ. ದಕ್ಷಿಣ ಕೊರಿಯಾ ಹಡಗು ನಿರ್ಮಾಣದಲ್ಲಿ ಜಗತ್ತಿನ ದೈತ್ಯ ದೇಶ ಅನ್ನೋದು ಎಲ್ರಿಗೂ ಗೊತ್ತು. ಚೀನಾ ಬಿಟ್ರೆ ಜಾಗತಿಕ ಹಡಗು ನಿರ್ಮಾಣ ಮಾರುಕಟ್ಟೆಯಲ್ಲಿ ಸುಮಾರು 30% ಪಾಲು ಹೊಂದಿರೋ ಏಕೈಕ ದೈತ್ಯ ದೇಶ ದಕ್ಷಿಣ ಕೊರಿಯಾ. ಆದ್ರೆ ಕಳೆದ 10 ವರ್ಷಗಳಲ್ಲಿ ಅವರ ಶಿಪ್ ಬಿಲ್ಡಿಂಗ್ ವರ್ಕ್ ಫೋರ್ಸ್ ಬರೋಬರಿ 44% ಕಮ್ಮಿಯಾಗಿದೆ. ಅವರ ಬಳಿ ಟೆಕ್ನಾಲಜಿ ಇದೆ, ಆದ್ರೆ ಕೆಲಸಗಾರರ ಕೊರತೆ ಇದೆ. ಆದ್ರೆ ನಮ್ಮ ಭಾರತದಲ್ಲಿ ಅತಿ ದೊಡ್ಡ ಯುವಶಕ್ತಿ ಇದೆ. ಭಾರತದ ಮ್ಯಾರಿಟೈಮ್ ಅಮೃತ್ ಕಾಲ್ ವಿಷನ್ 2047 ಪ್ಲಾನ್ ಅಡಿಯಲ್ಲಿ 2047ರ ಹೊತ್ತಿಗೆ ಭಾರತವನ್ನ ಗ್ಲೋಬಲ್ ಟಾಪ್ 5 ಶಿಪ್ ಬಿಲ್ಡಿಂಗ್ ದೇಶಗಳಲ್ಲಿ ಒಂದಾಗಿಸಬೇಕು ಅನ್ನೋದು ನಮ್ಮ ಟಾರ್ಗೆಟ್. ಇದಕ್ಕಾಗಿ 1.7 ಲಕ್ಷ ಕೋಟಿ ರೂಪಾಯಿಗಳ ಬಂಡವಾಳ ಹೂಡೋ ಪ್ಲಾನ್ ನಮ್ಮಲ್ಲಿದೆ. ಇದರ ಭಾಗವಾಗಿನೇ ಇತ್ತೀಚೆಗೆ ಸರ್ಕಾರಿ ಸ್ವಾಮ್ಯದ ಮಜಗಾಂವ್ ಡಾಕ್ಯಾರ್ಡ್ ಕೊಲಂಬೋ ಡಾಕ್ಯಾರ್ಡ್ನ ಪರ್ಚೇಸ್ ಮಾಡಿದೆ. ಇದರ ಬಗ್ಗೆ ವಿಶೇಷ ವರದಿಯಲ್ಲಿ ಡೀಟೇಲ್ ಆಗಿ ಮಾಹಿತಿಯನ್ನ ಕೊಟ್ಟಿದ್ವಿ. ಈಗ ಕೊರಿಯಾ ಮತ್ತು ಭಾರತ ಕೈ ಜೋಡಿಸುತ್ತವೆ. ದಕ್ಷಿಣ ಕೊರಿಯಾದ ಕೊಯ್ಕಾ ಸಂಸ್ಥೆಯ ಮೂಲಕ ಭಾರತದಲ್ಲಿ ಹೊಸ ಶಿಪ್ ಬಿಲ್ಡಿಂಗ್ ಟೆಕ್ನಾಲಜಿ ಸೆಂಟರ್ ಶುರುವಾಗೋ ನಿರೀಕ್ಷೆ ಇದೆ. ಇದರರ್ಥ ಸಿಂಪಲ್, ಕೊರಿಯಾದವರು ಟೆಕ್ನಾಲಜಿ ಕೊಡ್ತಾರೆ, ನಮ್ಮೂರಿಗೆ ಟ್ರೈನಿಂಗ್ ಸಿಗುತ್ತೆ, ನಮ್ಮ ಯುವಕರು ಗ್ಲೋಬಲ್ ಶಿಪ್ಪಿಂಗ್ ಇಂಡಸ್ಟ್ರಿ ಎಂಟ್ರಿ ಆಗೋದಕ್ಕೆ ಸುಲಭ ಆಗುತ್ತೆ. ಈ ಲೆಕ್ಕಾಚಾರ ವರ್ಕೌಟ್ ಆದ್ರೆ ಮುಂದಿನ ದಿನಗಳಲ್ಲಿ ಭಾರತವೇ ಗ್ಲೋಬಲ್ ಶಿಪ್ಪಿಂಗ್ ಹಬ್ ಆಗೋದು ದೊಡ್ಡ ಬೂಸ್ಟ್ ಸಿಗುತ್ತೆ. ಚಿಪ್ಸ್ ಮತ್ತು ಶಿಪ್ಸ್ ಜೊತೆಗೆ ಭಾರತ ಗ್ರೀನ್ ಎನರ್ಜಿ ಮೇಲೆ ಕೂಡ ದೊಡ್ಡ ನಿರೀಕ್ಷೆ ಇಟ್ಕೊಂಡಿದೆ. ರಿಲಯನ್ಸ್ ಸ್ಯಾಮ್ಸಂಗ್ ಮೆಗಾ ಡೀಲ್, ಭವಿಷ್ಯದ ಇಂಧನಕ್ಕೆ ಕೊರಿಯಾ ಸಾಥ್. ಸ್ನೇಹಿತರೆ, ಲೀ ಜೆ ಮ್ಯೂಂಗ್ ಅವರ ಭೇಟಿ ವೇಳೆ ಇನ್ನೊಂದಿಷ್ಟು ಮಹತ್ವದ ಡೀಲ್ ಅಥವಾ ಮಾತುಕತೆ ಆಗೋ ನಿರೀಕ್ಷೆನ ಇಟ್ಕೊಳ್ಳಲಾಗಿದೆ. ಅದೇ SMRS ಅಂದ್ರೆ ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ಸ್ ಟೆಕ್ನಾಲಜಿ ಹಂಚಿಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾತುಕತೆ ಆಗ್ಬೋದು ಅಂತ ಹೇಳಲಾಗ್ತಿದೆ. ಸಾಮಾನ್ಯವಾಗಿ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅಂದ್ರೆ ದೊಡ್ಡ ಜಾಗ, ಸಾವಿರಾರು ಕೋಟಿ ಖರ್ಚಾಗುತ್ತೆ. ಆದ್ರೆ ಈ SMRಗಳು ಬಹಳ ಚಿಕ್ಕ, ಕಡಿಮೆ ಖರ್ಚಿನ ಆದ್ರೆ ಹೈ ಪವರ್ ಕೊಡೋ ಸಣ್ಣ ಪರಮಾಣು ರಿಯಾಕ್ಟರ್ಗಳು. ಭಾರತ 2047ರ ಹೊತ್ತಿಗೆ ತನ್ನ ಪರಮಾಣು ವಿದ್ಯುತ್ ಸಾಮರ್ಥ್ಯವನ್ನ 8 ಗಿಗಾವ್ಯಾಟ್ನಿಂದ 100 ಗಿಗಾವ್ಯಾಟ್ಗೆ ಏರಿಸೋ ಟಾರ್ಗೆಟ್ ಇಟ್ಕೊಂಡಿದೆ. ಇದಕ್ಕೆ ಕೊರಿಯಾದ ಟೆಕ್ನಾಲಜಿ ಸಪೋರ್ಟ್ ಸಿಗೋ ಭಾರಿ ನಿರೀಕ್ಷೆ ಇದೆ. ಇನ್ನು ಡಿಫೆನ್ಸ್ ಅಂದ್ರೆ ರಕ್ಷಣಾ ವಲಯದಲ್ಲಿ ಭಾರತ ಮತ್ತು ಕೊರಿಯಾ ಆಲ್ರೆಡಿ ಹಿಟ್ ಕಾಂಬಿನೇಷನ್. ಭಾರತೀಯ ಸೇನೆ ಬಳಸ್ತಿರೋ K9 ವಜ್ರ ಟ್ಯಾಂಕ್ಗಳನ್ನ ನಾವು ಕೊರಿಯಾ ಟೆಕ್ನಾಲಜಿ ಜೊತೆ ಸೇರಿ ಭಾರತದಲ್ಲೇ ಮಾಡ್ತಿದ್ದೀವಿ. ಈಗ ಹೊಸದಾಗಿ 100 ಟ್ಯಾಂಕ್ಗಳಿಗೆ ಆರ್ಡರ್ ಹೋಗಿದೆ. ಮೊದಲು 50% ಪಾರ್ಟ್ಸ್ ಭಾರತದಲ್ಲಿ ತಯಾರಾಗ್ತಿತ್ತು, ಈಗ ಅದನ್ನ 60%ಗೆ ಏರಿಸಲಾಗ್ತಿದೆ. ಈ ಭೇಟಿಯಿಂದ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಒಪ್ಪಂದಗಳು ಮತ್ತಷ್ಟು ವಿಸ್ತಾರವಾಗಲಿವೆ. ಇತ್ತೀಚೆಗೆ ರಿಲಯನ್ಸ್ ಮತ್ತು ಕೊರಿಯಾದ ಸ್ಯಾಮ್ಸಂಗ್ ಸಿಯಾನ್ಟಿ ನಡುವೆ ದೊಡ್ಡ ಡೀಲ್ ಆಗಿದೆ. ಬರೋಬ್ಬರಿ $3 ಬಿಲಿಯನ್ ಅಧಿಕ ಮೊತ್ತದ ಮುಂದಿನ 15 ವರ್ಷಗಳ ಕಾಲ ಗ್ರೀನ್ ಅಮೋನಿಯಾ ಪೂರೈಕೆ ಮಾಡೋ ಒಪ್ಪಂದ ಇದು. ಭವಿಷ್ಯದ ಇಂಡಸ್ಟ್ರಿಗಳಿಗೆ ಮತ್ತು ಶಿಪ್ಪಿಂಗ್ ವಲಯಕ್ಕೆ ಬೇಕಾದ ಕ್ಲೀನ್ ಇಂಧನ ಇದೇ ಆಗಿರಲಿದೆ. ಈಗ ದಕ್ಷಿಣ ಕೊರಿಯಾದ ದೊಡ್ಡ ನಿಯೋಗ ಬರ್ತಿರೋದ್ರಿಂದ ಮುಂದಿನ ದಿನಗಳಲ್ಲಿ ಖಾಸಗಿ ಕ್ಷೇತ್ರದಲ್ಲಿ ಇಂಥ ಮತ್ತಷ್ಟು ಮಹತ್ವದ ಡೀಲ್ ಆಗೋ ನಿರೀಕ್ಷೆ ಇದೆ. ಇಷ್ಟೆಲ್ಲ ಡೀಲ್ಸ್ ಆಗ್ತಿದೆ, ಬಿಲಿಯನ್ ಗಟ್ಟಲೆ ಲೆಕ್ಕಾಚಾರ ನಡೀತಿದೆ. ಆದ್ರೆ ಇದರಿಂದ ಭಾರತದ ಭವಿಷ್ಯದ ಎಕಾನಮಿಗೆ ಆಗೋ ಲಾಭ ಏನು? ಸ್ನೇಹಿತರೆ, ಕೊರಿಯಾದ ಅಧ್ಯಕ್ಷರ ಈ 3 ದಿನದ ಭೇಟಿ ಜಾಗತಿಕ ತಜ್ಞರು ಇಂಡಿಯಾ ಸೌತ್ ಕೊರಿಯಾ ರಿಲೇಷನ್ಸ್ 2.0 ಅಂತಾನೆ ಕರೀತಿದ್ದಾರೆ. ಯಾಕಂದ್ರೆ ಒಂದ್ ಕಾಲದಲ್ಲಿ ನಮ್ಮ ಮತ್ತು ಕೊರಿಯಾ ಸಂಬಂಧ ಬರೀ ಕಲ್ಚರಲ್ ಎಕ್ಸ್ಚೇಂಜ್ಗೆ ಸೀಮಿತವಾಗಿತ್ತು. K-ಪಾಪ್, K-ಡ್ರಾಮಾ ನೋಡ್ಕೊಂಡು ಸುಮ್ಮನಿದ್ವಿ. ಆದ್ರೀಗ ಆ ಕಾಲ ಬದಲಾಗಿದೆ. ಈ ಸಂಬಂಧ ಈಗ ಒಂದು ಪವರ್ಫುಲ್ ಗ್ಲೋಬಲ್ ಇಂಡಸ್ಟ್ರಿಯಲ್ ಅಲಯನ್ಸ್ ಆಗಿ ಕನ್ವರ್ಟ್ ಆಗ್ತಿದೆ. 2030ರ ಹೊತ್ತಿಗೆ ಅಂದ್ರೆ ಇನ್ನು ಕೇವಲ 4 ವರ್ಷಗಳಲ್ಲಿ ಇವೆರಡೂ ದೇಶಗಳ ದ್ವಿಪಕ್ಷೀಯ ವ್ಯಾಪಾರವನ್ನ ಬರೋಬ್ಬರಿ $50 ಬಿಲಿಯನ್ ತಗೊಂಡು ಹೋಗೋ ಟಾರ್ಗೆಟ್ ಫಿಕ್ಸ್ ಆಗಿದೆ. ಇದಕ್ಕಾಗಿ CEPA ಅಗ್ರಿಮೆಂಟ್ ಕೂಡ ಅಪ್ಗ್ರೇಡ್ ಆಗ್ತಿದೆ. ಒಟ್ನಲ್ಲಿ ಹೇಳೋದಾದ್ರೆ ಒಂದ್ ಕಡೆ ಚೀನಾ ತನ್ನ ಆರ್ಥಿಕ ಕುತಂತ್ರ ಮಾಡ್ತಿದೆ, ಇನ್ನೊಂದ್ ಕಡೆ ಮಿಡ್ಲ್ ಈಸ್ಟ್ ಯುದ್ಧದ ಕಾರ್ಮೋಡದಲ್ಲಿದೆ.
ಇಂಥ ಬಿಕ್ಕಟ್ಟಿನ ಸಮಯದಲ್ಲಿ ಭಾರತ ಮತ್ತು ದಕ್ಷಿಣ ಕೊರಿಯಾಗಳು ಕೈ ಜೋಡಿಸಕ್ಕೆ ಮುಂದಾಗಿವೆ. ದಕ್ಷಿಣ ಕೊರಿಯಾದ ಈ ಹೈಟೆಕ್ ಇನ್ವೆಸ್ಟ್ಮೆಂಟ್ನಿಂದ ಭವಿಷ್ಯದಲ್ಲಿ ನಮ್ಮ ಮೇಕ್ ಇನ್ ಇಂಡಿಯಾ ಕನಸಿಗೆ ಬಲ ಬರೋದು ಖಂಡಿತ. ಒಟ್ಟಾರೆ ಈ ಚಿಪ್ಸ್ ಅಂಡ್ ಶಿಪ್ಸ್ ಸ್ಟ್ರಾಟಜಿ ಬಗ್ಗೆ ನೀವೇನ್ ಹೇಳ್ತೀರಾ? ಟೆಕ್ನಾಲಜಿ ಮತ್ತು ಸ್ಕಿಲ್ ಡೆವಲಪ್ಮೆಂಟ್ನಲ್ಲಿ ಕೊರಿಯಾದ ಈ ಸಾಥ್ ಭಾರತದ ಭವಿಷ್ಯಕ್ಕೆ ಗೇಮ್ ಚೇಂಜರ್ ಆಗಲಿದೆಯಾ? ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋದಲ್ಲಿನ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಇಂಥದ್ದೇ ಇನ್ ಡೆಪ್ತ್ ಅನಾಲಿಸಿಸ್ಗಾಗಿ ಮಸ್ತ್ ಮಗ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.